ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಮಹೋತ್ಸವದ ಮೊದಲ ಕಾರ್ಯಕ್ರಮ ಗಜ ಪಯಣಕ್ಕೆ ಹುಣಸೂರಿನ ವೀರನ ಹೊಸಹಳ್ಳಿಯಲ್ಲಿ ಅಧಿಕೃತ ಚಾಲನೆ ಸಿಕ್ಕಿದೆ. ಸದ್ಯ ಈಗ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ತಂಡ ಮೈಸೂರಿನ ಅಶೋಕಪುರಂನಲ್ಲಿರುವಂತಹ ಅರಣ್ಯ ಭವನದಲ್ಲಿ ಬೀಡು ಬಿಟ್ಟಿದೆ. ಎಲ್ಲ ಆನೆಗಳು ಕೂಡ ರಿಲ್ಯಾಕ್ಸ್ ಮೂಡ್ ನಲ್ಲಿದ್ದು ಕಾವಾಡಿ ಹಾಗೂ ಮಾವುತ ಕುಟುಂಬದವರು ಆನೆಗಳನ್ನು ಉಪಚರಿಸಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಸದ್ಯ ಈಗ ಗಜಪಡೆಯ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳಿಗೆ ಮಜ್ಜನವನ್ನ ಮಾಡಿಸುವಂತಹ ಕಾರ್ಯ ಬೆಳಗ್ಗಿನಿಂದಲೂ ಕೂಡ ನಡೀತಿದೆ. ಸದ್ಯ ನಿನ್ನೆ ಸಂಜೆ ಹುಣಸೂರಿನ ವೀರನ ಹೊಸಹಳ್ಳಿಯಿಂದ ಗಜಪಯಣ ಸಮಾರಂಭವನ್ನು ಮುಗಿಸಿ ಎಲ್ಲ ಆನೆಗಳು ಕೂಡ ಈಗ ಮೈಸೂರಿಗೆ ಆಗಮಿಸಿದೆ. ಮೈಸೂರಿಗೆ ಆಗಮಿಸಿರುವಂತಹ ಆನೆಗಳೆಲ್ಲವೂ ಕೂಡ ಈಗ ಅರಣ್ಯ ಭವನದಲ್ಲಿದೆ. ಅಂದ್ರೆ ನಿನ್ನೆ ಮಧ್ಯಾಹ್ನ 12:34 12:54 ಶುಭ ಲಗ್ನದಲ್ಲಿ ಅರಣ್ಯ ಸಚಿವರಂತಹ ಈಶ್ವರ್ ಖಂಡ್ರೆ, ಜಿಲ್ಲಾ ಉಸ್ತುವಾರಿ ಸಚಿವ ಮಹಾದೇವಪ್ಪ ಸೇರಿದಂತೆ ಹಲವರು ಪೂಜೆಯನ್ನು ಸಲ್ಲಿಸಬೇಕಿದ್ದಾರೆ. ಸಚಿವ ಮಹಾದೇವಪ್ಪ ಅವರು ಅದಕ್ಕೆ ಗೈರಾಗಿದ್ರು. ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಹಲವರು ಪೂಜೆಯನ್ನು ಸಲ್ಲಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಇನ್ನು ಕ್ಯಾಪ್ಟನ್ ಅಭಿಮನ್ಯು, ಭೀಮಾ, ಕಂಜನ್, ಪ್ರಶಾಂತ್, ಮಹೇಂದ್ರ, ಏಕಲವ್ಯ, ಧನಂಜಯ, ಕಾವೇರಿ, ಲಕ್ಷ್ಮಿ ಇಷ್ಟು ಆನೆಗಳು ಮೊದಲ ಹಂತದಲ್ಲಿ ಬಂದಿದೆ. ಸೊ ಹೀಗೆ ಬಂದಿರುವಂತಹ ಮೊದಲ ಆನೆಗಳನ್ನ ಈಗ ಅರಣ್ಯ ಭವನದಲ್ಲಿ ಇರಿಸಿ ಪೂಜೆಯನ್ನ ಮಾಡಿಸಲಾಗ್ತಿದೆ. ಸದ್ಯ ಅಂದ್ರೆ ಅವುಗಳನ್ನ ಉಪಚರಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಬೆಳಗಿನಿಂದಲೂ ಕೂಡ ಈ ಅರಣ್ಯ ಭವನದಲ್ಲಿ ಬೀಡು ಬಿಟ್ಟಿರುವಂತಹ ಹಿರಿಯ ಅರಣ್ಯಾಧಿಕಾರಿಗಳು ಆನೆಗಳನ್ನು ಆರೈಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ನಮ್ಮ ಜೊತೆ ಹಿರಿಯ ಅರಣ್ಯಾಧಿಕಾರಿ ಡಾಕ್ಟರ್ ಪ್ರಭುಗೌಡ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲ ತಂಡ ಈಗ ಕಾಡಿನಿಂದ ಬಂದಿದೆ ಸರ್, ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವ ತಂಡ. ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು ನೆನ್ನೆ ಸರ್. ಭೀಮಾ ಅನ್ಕಂಡು ಭೀಮಾ ಆನೆ ಮುಂದೆ ನಿಂತಿದ್ರಿ ಸರ್. ಏನು ಹೇಳಕ್ ಇಷ್ಟಪಡ್ತೀರಿ ಮೊದಲ ವರ್ಡ್? ಹೌದು, ಈಗ ನಮ್ಮ ಅರ್ಜುನ ಆದಮೇಲೆ ಅಭಿಮನ್ಯುಗಿನ ಥರನೇ ಸೊ ಭೀಮನಿಗೂ ಕೂಡ ಒಳ್ಳೆ ಫ್ಯಾನ್ ಸ್ಪೇಸ್ ಇದೆ. ಅದನ್ನು ನೋಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ತುಂಬ ಟ್ರೆಂಡ್ ಆಗ್ತಾ ಇದೆ. ಅದು ಏನಂದರೆ ಭೀಮಾ ನಮಗೆ ಕ್ಯಾಂಪಲ್ಲೇ ಹುಟ್ಟು ಬೆಳೆದಿರೋದಲ್ಲ, ಕ್ಯಾಂಪ್ ಚಿಕ್ಕ ಮರಿ ಇದ್ದಾಗ ಸಿಕ್ಕಿರೋದು. ಹಾಗಾಗಿ ಕ್ಯಾಂಪಲ್ಲಿ ಬೆಳೆದಿರುವಂಥ ಮರಿ ಅದು. ಸೊ ಹಾಗಾಗಿ ನಮಗೆ ಅದ್ರ ಎಕ್ಸಾಕ್ಟ್ ಏಜು ಗೊತ್ತು. ಇನ್ನೂ ಇದು ತುಂಟಾಟ ಅಂತಂದರೆ ಈಗ ಹುಡುಗ ಬುದ್ಧಿ ಅಂತ ಹೇಳ್ತೀವಲ್ಲ, ಆ ಥರ ಇರುವಂಥ ಆನೆ ಅದು ಭೀಮಾ ಅನ್ನೋದು. ಈ ತುಂಬ ಮನುಷ್ಯರಿಗೆ ಅದು ಆಗಿದೆ, ಅದು ಪೆಟ್ ಥರ ಇದು ಅಡ್ಜಸ್ಟ್ ಆಗಿದೆ. ಹಾಗಾಗಿ ತುಂಬ ಜನಕ್ಕೆ ಕ್ರೇಜ್ ಅದ್ರ ಬಗ್ಗೆ. ಸರ್, ಈಗ ಗಜಪಯಣ ಯಶಸ್ವಿಯಾಗಿ ಮುಗಿದಿದೆ ಸರ್, ಅರಣ್ಯ ಭವನಕ್ಕೆ ಬಂದಿದೆ. ಪೂರ್ವ ಪ್ರವೇಶ ಯಾವಾಗ ಅಂತ ಸರ್? ಮೋಸ್ಟ್ಲಿ 10ನೇ ತಾರೀಕು ಅಂತ 22 ಡೇಟ್ ಫಿಕ್ಸ್ ಆಗಿದೆ. ಅರಮನೆ ಮಂಡಳಿ ಯಾವಾಗ ಹೇಳ್ತಾರೆ ಸೊ ಅವತ್ತು ನಾವು ಫೈನಲ್ 10ನೇ ತಾರೀಕುವರೆಗೂ ಅರಮನೆ ಇದು ಅರಣ್ಯ ಭವನದ ಒಳಗಡೆನೆ ಈ ಆನೆಗಳು ಇರ್ತವೆ. ಹೌದು, 10ನೇ ತಾರೀಕುವರೆಗೂ ಇದರಲ್ಲೇ ಇರುತ್ತೆ. ಹೇಗಿದೆ ಸರ್ ಆರೋಗ್ಯ ಎಲ್ಲ ಆನೆಗಳದ್ದು? ಎಲ್ಲ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಬಾಡಿ ಚೆಕಪ್ಪನ್ನು ಮಾಡಿಸಿದ್ವಿ ನಾವು, ಹೆಲ್ತ್ ಚೆಕಪ್ ಆಗಿದೆ. ಸೊ ಹಾಗಾಗಿ ಏನು ತೊಂದರೆ ಇಲ್ಲ. ಯಾವಾಗ ಸರ್ ಆನೆಗಳು ತೂಕ ಪರೀಕ್ಷೆ ಯಾವಾಗ? ಅದಕ್ಕೆ ಸ್ಪೆಷಲ್ ಫುಡ್ ಯಾವಾಗ ಕೊಡೋದಕ್ಕೆ ಶುರು ಮಾಡ್ತೀರಿ? ಅರಮನೆ ಎಂಟ್ರಿ ಆದ ನೆಕ್ಸ್ಟ್ ಡೇನೆ ನಾವು ತೂಕ ಪರೀಕ್ಷೆನ ಮಾಡ್ತೀವಿ. ಅದಾದಮೇಲೆ ಅದಕ್ಕೆ ಸ್ಪೆಷಲ್ ರೇಷನನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸರ್, ಎಗೈನ್ ಅಂಡ್ ಅಗೈನ್ ಎಲ್ಲರ ಕುತೂಹಲ ಒಂದೇ ಸರ್, ಈ ಬಾರಿ ಯಾರು ವಿಶ್ವವಿಖ್ಯಾತ ನಾಡ ಅಧಿದೇವತೆ ಚಾಮುಂಡಿ ತಾಯಿಯನ್ನ ಹೊರೋದು, ಅಂಬಾರಿಯನ್ನ ಹೊತ್ತೋಗೋದು ಅಂತ? ದೇರ್ ಇಸ್ ನೋ ಡೌಟ್ ಎಟ್ ಆಲ್ ಅದರಲ್ಲಿ. ಯಾಕಂದರೆ ಆಲ್ರೆಡಿ ಅಭಿಮನ್ಯು ಈಸ್ ದ ಕ್ಯಾಪ್ಟನ್ನು. ಅವನೇ ಕೂಡ ಈ ವರ್ಷ ಕೂಡ ಚಿನ್ನದ ಅಂಬಾರಿಯನ್ನು ಹೊರ್ತಾನೆ. ಬಟ್ ತಾಲೀಮು ಮಾಡಬೇಕಾದ್ರೆ ಬೇರೆ ಬೇರೆ ಆನೆಗಳಿಗೂ ಮಾಡ್ತೀರಾ ಸರ್, ಹೇಗೆ ಸರ್? ಖಂಡಿತ, ಪ್ರತಿ ವರ್ಷನೂ ಕೂಡ ನಾವು ಅಭಿಮನ್ಯು ಅಂತಲ್ಲ, ಅಭಿಮನ್ಯುಗೆ ಯಾವಾಗ್ಲೂ ಬ್ಯಾಕಪ್ ಇಟ್ಕೊಂಡಿರ್ತೀವಿ. ಸೊ 3 ರಿಂದ 4 ಆನೆಗಳಿಗೆ ನಾವು ಇದು ಅಂಬಾರಿ ತಾಲೀಮನ್ನೇ ಪ್ರತಿ ವರ್ಷ ಮಾಡ್ತೀವಿ. ಈ ವರ್ಷನೂ ಕೂಡ 3 ರಿಂದ 4 ಎಲಿಮೆಂಟ್ಸ್ಗಳಿಗೆ ಮತ್ತೆ ತಾಲೀಮನ್ನು ಮಾಡಿಸ್ತೀವಿ. ಈ ಕುಮ್ಕಿ ಆನೆಗಳ ಸೆಲೆಕ್ಟ್ ಎಲ್ಲ ಆಗಿದೆ ಅಲ್ವಾ ಸರ್? ಅದರಲ್ಲಿ ಒಂದಷ್ಟು ಗರ್ಭಿಣಿ ಆನೆಗಳು ಸಿಕ್ಕಿದ್ವು, ಟೆಸ್ಟಿಂಗ್ ಪ್ರೆಗ್ನೆನ್ಸಿ ಟೆಸ್ಟ್ ವೇಳೆ ಅಂತ ಕೇಳ್ಪಟ್ವಿ ಸರ್. ಹೌದು, ನಾವು ಎಲ್ಲ ಹೆಣ್ಣಾನೆಗಳನ್ನ ನಾವು ಪರೀಕ್ಷೆಗೆ ಒಳಪಡಿಸಿದ್ದೀವಿ. ಈ ಸಲ ಅಲ್ಟ್ರಾಸೌಂಡು ಮತ್ತು ಫಿಕಲ್ ಸ್ಯಾಂಪಲ್ಸ್ ಕಲೆಕ್ಷನ್ಸು, ಆಮೇಲೆ ಬ್ಲಡ್ಡಲ್ಲಿ ಪ್ರೊಜೆಸ್ಟರಾನ್ ಲೆವೆಲ್ಲು ಅದನ್ನೆಲ್ಲ ಚೆಕ್ ಮಾಡಿ ನೋಡಿದ್ದೀವಿ. ಸೈಂಟಿಫಿಕ್ ವೇದಲ್ಲಿ ನಾವು ಇದನ್ನು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿದ್ದೀವಿ. ಅದರಲ್ಲಿ 1-2 ಹೆಣ್ಣಾನೆಗಳು ಪ್ರೆಗ್ನೆಂಟ್ ಅಂತ ಕಂಡು ಬಂದಿತ್ತು. ಹಾಗಾಗಿ ಇದರಿಂದ ಆಯ್ಕೆ ಪ್ರಕ್ರಿಯೆಯಿಂದ ಅವುಗಳನ್ನು ಬಿಟ್ಟು ಸೊ ಯಾವುದು ಪ್ರೆಗ್ನೆಂಟ್ ಇಲ್ಲ ಆ ಆನೆಗಳನ್ನು ತಗೊಂಡು ಬಂದಿದ್ದೀವಿ. ಅಂದರೆ ಅರಮನೆಯಲ್ಲಿ ತಾಲೀಮ್ ಯಾವಾಗ ಆರಂಭಿಸ್ತೀರಿ ಸರ್? ಎಲ್ಲ ಹೇಗೆ ಕಾರ್ಯಚಟುವಟಿಕೆಗಳೆಲ್ಲ ಹೇಗಿರುತ್ತೆ ಸರ್? ಅರಮನೆಗೆ ಎಂಟ್ರಿ ಆದ ನೆಕ್ಸ್ಟ್ ಡೇ ಇಂದನೇ ನಾವು ತಾಲೀಮನ್ನು ಪ್ರಾರಂಭ ಮಾಡ್ತೀವಿ. ಬಟ್ ಎಲ್ಲ ಸುಸೂತ್ರವಾಗಿ ಸಾಕ್ತಿದೆ ಸರ್? ಹೌದು, ಖಂಡಿತ. ಅದು ಒಂದ್ಸಲ ಸ್ಟಾರ್ಟ್ ಆಯ್ತಂದ್ರೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ. ಸೊ ಅದ್ರ ಪ್ರಕಾರ ಅದು ನಡ್ಕೊಂಡು ಹೋಗ್ತಾ ಇದೆ. ಯಾವುದು ಸುಲಲಿತವಾಗಿ ಯಾವುದು ಕೂಡ ತೊಂದರೆ ಇಲ್ಲದೇ ನಡ್ಕೊಂಡು ಹೋಗ್ತಾ ಇದೆ ಸರ್. ಈ ಬಾರಿಯ ನಾಡ ಹಬ್ಬ ದಸರಾ ಕೂಡ ಇತಿಹಾಸದ ಪುಟ ದಾಖಲಾಗ್ಲಿ, ಮತ್ತೊಂದು ಐತಿಹ್ಯ ಪುಟದಲ್ಲಿ ಇದು ಅಚ್ಚಳಿದಂತೆ ಉಳಿಲಿ ಅನ್ನೋದು ನಮ್ಮ ಕಡೆಯಿಂದ ಶುಭ ಹಾರೈಕೆ ಸರ್. ಥ್ಯಾಂಕ್ ಯು. ಇದಿಷ್ಟು ಹಿರಿಯ ಅರಣ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಪ್ರಭುಗೌಡ ಅವರ ಮಾತುಗಳು.
ನಾಡ ಹಬ್ಬ ದಸರಾ ಮಹೋತ್ಸವಕ್ಕೆ ಸರ್ವ ರೀತಿಯಲ್ಲೂ ಕೂಡ ನಾವು ಸಕಲ ರೀತಿಯಲ್ಲೂ ತಯಾರಿ ಆಗಿದ್ದೇವೆ. ಈಗಾಗಲೇ ಕಾಡಿನಿಂದ ನಾಡಿಗೆ ಗಜಪಡೆ ಬಂದಿದೆ. ಗಜಪಡೆ 10ನೇ ತಾರೀಕು ಪುರ ಪ್ರವೇಶವನ್ನು ಕೂಡ ಮಾಡುತ್ತೆ. ನಂತರ ಎಲ್ಲ ಪ್ರಕ್ರಿಯೆಗಳು ಆರಂಭ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.